ಮೇಡಮ್ ಕೂಡ ನಾವು ಪುಣ್ಯ ಈ ಒಂದು ಪುಣ್ಯ ನೆಲದಲ್ಲಿ ಹುಟ್ಟಿ ನಾವು ಬಹಳಷ್ಟು ನಮ್ಮ ಜೀವನ ಪಾವನವಾಯಿತು ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ನೋಡಿ, ಮಾನ್ಯ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬರು ಭಾಷಣವನ್ನ ಮಾಡುವಂತ ಸಂದರ್ಭದಲ್ಲಿ ಒಂದು ಮಾತನ್ನ ಹೇಳಿದ್ರು. ಈ ಮಠ ಮುಂಚೆಯಿಂದಲೂ ಕೂಡ ಶಿಕ್ಷಣಕ್ಕೆ ಬಹಳಷ್ಟು ಆದ್ಯತೆಯನ್ನು ಕೊಟ್ಟಿತ್ತು ಅಂತ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ರು. ಆ ಮಾತನ್ನ ಕೇಳಿಸಿದ್ರೆ ನನಗೆ ಇನ್ನೂ ಬಹಳಷ್ಟು ಅಭಿಮಾನ ಯಾಕಂತಂದ್ರೆ ಈ ಮಠಮಾನ್ಯಗಳು ಸರ್ಕಾರದ ಯಾವುದೇ ರೀತಿಯ ಸವಲತ್ತುಗಳು ಇಲ್ಲದೆ ಕೂಡ ಸಾಮಾಜಿಕ ಕಾಳಜಿ, ಸಾಮಾಜಿಕ ಬದ್ಧತೆಯನ್ನ ಇಟ್ಟುಕೊಂಡು ನೂರಾರು ವರ್ಷ, ಸಾವಿರಾರು ವರ್ಷ ಸಮಾಜದಲ್ಲಿರುವಂತಹ ಅತ್ಯಂತ ಹಿಂದುಳಿದ ವರ್ಗದ ಮಕ್ಕಳಿಗೆ, ರೈತರ ಮಕ್ಕಳಿಗೆ ಯಾವುದೇ ಜಾತಿ, ಯಾವುದೇ ಭಾಷೆ ಅಲ್ಲದೆ ಯಾವುದೇ ಒಂದು ಬೌಂಡ್ರೀಸ್ ಇದ್ರೆ ಅನ್ನ ದಾಸೋಹ, ಅಕ್ಷರ ದಾಸೋಹ, ಸಂಸ್ಕೃತಿ ದಾಸೋಹ ಮಾಡ್ತಾ ಇವೆ ಅಂತಂದ್ರೆ ಎಷ್ಟೊಂದು ಹೆಮ್ಮೆ ಅನಿಸ್ಬೇಕು ನಮಗೆ. ನೋಡಿ, ನಾನು ಇಲ್ಲಿ ಕೂತ್ಕೊಂಡಾಗ ಕೇಳಿದೆ, ಯಾವ್ಯಾವ ಊರಿಂದ ಬಂದಿದ್ದಾರೆ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನ ಕಲೀಲಿಕ್ಕೆ ಅಂದಾಗ ಆ ಒಂದು ಭಜನೆಯನ್ನ ಮಾಡುವಂತ ಮಕ್ಕಳನ್ನ ಕರೆದು ಕೇಳ್ತಾ ಇದ್ರೆ ನನಗೆ ರೋಮಾಂಚನ ಆಯ್ತು. ಒಬ್ರು ಬೀದರ್ ಅಂದ್ರು, ಒಬ್ರು ಮಂಡ್ಯ ಅಂದ್ರು, ಒಬ್ರು ಗದಗ ಅಂದ್ರು, ಒಬ್ರು ಹಾವೇರಿ ಅಂದ್ರು, ಒಬ್ರು ಸಾಂಸ್ಕೃತಿಕವಾಗಿರ್ಬೋದು, ರೈತರನ್ನ, ರೈತ ಮಹಿಳೆಯರನ್ನ ಪ್ರೋತ್ಸಾಹಿಸುವುದಾಗಿರ್ಬೋದು, ಶೈಕ್ಷಣಿಕ ಆಗಿರ್ಬೋದು, ಹಳ್ಳಿಯ ಸೊಗಡನ್ನ ಇನ್ನೂ ನೆನಪಿಸುವಂತ ಮತ್ತು ನಮ್ಮ ಸಂಸ್ಕೃತಿಯನ್ನ ನಮ್ಮ ಮುಂದಿನ ಪೀಳಿಗೆ ನೋಡಬೇಕು, ಆ ಸಂಸ್ಕೃತಿ ಉಳಿಬೇಕು, ಬೆಳೆಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಅನೇಕ ಕಾರ್ಯಕ್ರಮಗಳನ್ನ ಸುಮಾರು 6 ದಿನ ಇವರು ಪ್ರಸ್ತುತಪಡಿಸ್ತಾ ಇದ್ದಾರೆ. ಬಂಧುಗಳೇ, ಬಹಳಷ್ಟು ಖುಷಿಯಾಗುತ್ತೆ. ಇಂಥ ಮಠ ಮಾನ್ಯಾಧೀಶರ ಒಂದು ಮಾರ್ಗದರ್ಶನದಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಸಮೃದ್ಧಿಯತ್ತ ದಾಪುಗಾಲನ್ನ ಇಡ್ತಾ ಇದೆ. ಮಹಿಳೆಯರ ಬಗ್ಗೆ ವಿಶೇಷವಾಗಿ ಇವತ್ತು ಒಂದು ಚಿಂತನಾಗೋಷ್ಠಿ ಇದೆ. ಮಹಿಳೆ ಕೃಷಿ ವಲಯದಲ್ಲಿ ಮಹಿಳೆಯ ಚಟುವಟಿಕೆ ಅಂತ ಹೇಳಿ ಇವತ್ತು ಯಾವುದೇ ವಲಯ ತಗೊಳ್ಳಿ, ಅದರಲ್ಲಿ ಮಹಿಳೆ ಮುಂಚೂಣಿಯಲ್ಲಿ ನಿಂತು ಇವತ್ತು ಕೆಲಸ ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಹೇಳಬೇಕು ಅಂತಂದ್ರೆ ನಮ್ಮ ಮಹಿಳೆಯರು ಗ್ರಾಮೀಣ ಭಾಗದಲ್ಲಿ 80% ಮಹಿಳೆಯರು ಕೃಷಿ ಚಟುವಟಿಕೆಯಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ದಾರೆ ಅಂತ ಬಹಳಷ್ಟು ಹೆಮ್ಮೆಯಿಂದ ಹೇಳಲಿಕ್ಕೆ ನಾನು ಬಯಸ್ತೇನೆ. ಯಾವುದೇ ಮಹಿಳೆಯ ಹೆಸರಿನಿಂದ ಯಾವುದೇ ಹೊಲಗದ್ದೆ ಇರೋದಿಲ್ಲ. ಯಾರಾದ್ರೂ ಮಹಿಳೆ ಹೆಸರು ಮೇಲೆ, ಮಗಳ ಹೆಸರು ಮೇಲೆ, ಹೆಂಡತಿ ಹೆಸರು ಮೇಲೆ ಹೊಲಗದ್ದೆಯನ್ನು ಬರೆದು ಕೊಟ್ಟಿರ್ತೀರಾ? ಇರೋದಿಲ್ಲ. ಆದ್ರೆ ಆ ಹೊಲಗದ್ದೆ, ಆ ಭೂಮಿಗಾಗಿ ನಂದು ಅನ್ನುವಂತ ಅಭಿಮಾನದಿಂದ ಆ ಮಹಿಳೆ ಅದರಲ್ಲಿ ಕೆಲಸ ಮಾಡ್ತಾಳೆ. ಕುಟುಂಬವನ್ನ ನಿರ್ವಹಣೆ ಮಾಡುವಂತ ಎಲ್ಲ ಸಹಕಾರವನ್ನ, ಎಲ್ಲ ಪಾಲುದಾರಿಕೆಯನ್ನ ಕೂಡ ಮಾಡ್ತಾ ಇರ್ತಾರೆ. ಇವತ್ತು ನಾವು ಮಹಿಳಾ ಕೃಷಿಕರನ್ನ ಸನ್ಮಾನ ಮಾಡಿದ್ವಿ ಮತ್ತು ಅವರಿಗೆ ಪ್ರೋತ್ಸಾಹ ನೀಡುವಂತ ಕೆಲಸವನ್ನ ಕೂಡ ಮಠದಿಂದ ನಾವು ಮಾಡಿದ್ವಿ. ಬಹಳಷ್ಟು ಸಂತೋಷದಿಂದ ಈ ಒಂದು ಕಾರ್ಯಕ್ರಮ